ಸೊ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಮೈ ವ್ಲಾಗ್ ಗೈಸ್. ಒಬ್ಳಿದಲ್ಲ ತೇಜಶ್ರೀ ಇದ್ದು, ಅವಳು ತುಂಬ ಫುಡಿ ಅವಳು. ಅವಳಿಗೆ ಇಲ್ಲೇನೋ ಕೇಕ್ಸ್ ಇದಾವಂತೆ, ಕೇಕ್ಸ್ ಕೊಡಿಸ್ಬೇಕಂತೆ ಗೈಸ್. ಸೊ ನನ್ನ ಹತ್ರ ಬಜೆಟ್ ಇಲ್ಲ, ಎಲ್ಲ ಕೊಡಿಸ್ತಿದೆ. ಸೊ ರೈಟ್ ನಾವು ಕಾಲೇಜ್ ಪ್ರಾಜೆಕ್ಟ್ ಅಂತ ನಾನು ಬಂದಿದ್ದೆ ಮಾಲ್ಗೆ. ಅನ್ಎಕ್ಸ್ಪೆಕ್ಟೆಡ್ ಇವರೊಬ್ರು ಸಿಕ್ಕಿದ್ದಾರೆ, ದೀಪಕ್ ಮತ್ತು ಶ್ರೇಯಸ್ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಆ್ಯಂಡ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಕಾಣ್ತಿದ್ದಾರೆ, ಜಾನ್, ತೇಜಶ್ರೀ. ಅಲ್ಲೊಬ್ಳು ಇದೆ ಸಿಂಧು ಅಂತ, ಅವಳಿಗೆ ಕ್ಯಾಮ್ರಾ ಫೋಬಿಯಾ, ಅದಕ್ಕೆ ಅವ್ಳು ಆ ಕಡೆ ಓಡೋಗ್ತಿದ್ದಾಳೆ. ಸೊ ಗೈಸ್ ಸ್ಟೇ ಟ್ಯೂನ್ಡ್ ನೆಕ್ಸ್ಟ್ ಏನಾಗುತ್ತೆ ನೋಡುವ. ಕಾಲೇಜ್ ಲೈಫ್ ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಥರ ಪ್ರಾಜೆಕ್ಟ್ಗಳು ಕೊಡ್ತಾರೆ ಗೊತ್ತಾ, ಆ್ಯಕ್ಟಿವಿಟಿ ಮಾಡೋಕ್ಕೆ ಬೆಸ್ಟು. ಕ್ಲಾಸು ಮಿಸ್ ಆಗುತ್ತೆ, ಅಟೆಂಡೆನ್ಸು ಸಿಗುತ್ತೆ, ಫ್ರೆಂಡ್ಸ್ ಜೊತೆ ಒಳ್ಳೆ ಮಜಾನೂ ಮಾಡ್ಬೋದು. ಏನಂತೀರಾ, ಕರೆಕ್ಟಾ? ಕಾಲೇಜಲ್ಲಿ ಎಕ್ಸಾಮ್ಸ್ಗಂತೂ ಓದಲ್ಲ, ಬಟ್ ಈ ಥರ ಕಾಮಿಕ್ಸ್ ಓದ್ಬೋದಂದರೆ ಈ ಥರ ಇದ್ದಾರೆ ನನ್ನ ಫ್ರೆಂಡ್ಸ್. ಸೊ ಕಾಮಿಕ್ಸ್ ಕೂಡ ಓದ್ತಾರೆ ಜೊತೆಗೆ. ಗೈಸ್, ಲೈಫ್ ಇಸ್ ಮಿಸ್ಟೀರಿಯಸ್. ಯು ನೆವರ್ ನೋ ಯಾವ ಟೈಮ್ಗೆ ಹೆಂಗೆ ಅಂತೇಳಿ ಏನು ಗೊತ್ತಿರಲ್ಲ. ಯು ಹ್ಯಾವ್ ನೋ ಐಡಿಯಾ. ನನ್ನ ಫ್ರೆಂಡ್ ಇದೆ ನೋಡಿ, ಜಾನ್. ಅವ್ನಿಗಂತೂ ಸೈಕಾಗಿ ಹೋಗ್ತಿದೆ. ನಾನು ಬ್ಲಾಗ್ ಮಾಡಿ ನೋಡ್ತೇನೆ ನಾನು ಆಗ್ಲಿಂದ. ಇಲ್ಲ ನೋಡಿ ಚಂಚಲ್, ಇವಳೆ ಗೈಸ್ ಚಂಚಲ ಅಂತ, ನಮ್ಮ ಕಾಲೇಜ್ ಟಾಪರ್. ಇಲ್ಲಿ ನನ್ನ ಫ್ರೆಂಡ್ಗಂತೂ ಫುಲ್ ಚಳಿ ಆಗ್ತಿದೆ. ಎಲ್ಲರೂ ಸ್ವೆಟ್ರ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಗೈಸ್. ಹೇರ್ ಸ್ಟೈಲ್ ಮಾಡ್ತಿದ್ದಾನೆ. ಇಲ್ಲಿ ಮಣ್ಣು ಶಿವರಿಂಗ್ ಆಗ್ತಿದ್ದಾನೆ. ದರ್ಶನ್ ಏನು ಮಾಡ್ತಿಲ್ಲ ಸದ್ಯಕ್ಕೆ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್. ಆಲೂ ಮಂಚೂರಿ ಬರಲಿ ಅಂತ ವೆಯ್ಟ್ ಮಾಡ್ತೀವಿ ಗೈಸ್. ಆಲೂ ಮಂಚೂರಿ ಬಂದಮೇಲೆ ನೋಡೋಣ ನೆಕ್ಸ್ಟ್ ಏನು ಅಂತ. ಗೈಸ್, ಫುಲ್ ಚಳಿ. ಬ್ಯಾಂಗ್ಳೂರು ಪೂರ್ತಿ ಚಿಲ್ ವೈಬ್ಸ್ ಆಗಿಬಿಟ್ಟಿದೆ. ಈ ಚಿಲ್ ವೈಬ್ಸಲ್ಲಿ ನೀವು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಬಿಸಿ ಅಡ್ಡಕ್ಕೆ ಬರಬೇಕು ಅಂದರೆ ಇಲ್ಲಿಗೆ ಬರಬೇಕು ಗೈಸ್. ಸ್ಯಾಮ್ ಅಡ್ಡ, ಮಲ್ಲೇಶ್ವರಂ. ಇಲ್ಲಿ ಗೊತ್ತು ನಿಮಗೆ, ಸಾಯಿ ಚಾಟ್ಸ್. ಸೊ ಇಲ್ಲಿ ಬಿಸಿ ಆಲೂ ಮಂಚೂರಿ ಸಿಗುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಈ ಥರ ಒಂದು ಚಿಲ್ ವೈಬ್ ಇಲ್ಲಿದ್ದಾಗ ಮಳೆ ಸ್ಟಾರ್ಟ್ ಆಗ್ತಿರ್ತೀರ. ಮಳೆ ಬಂತಾ?